ಹಾಯ್, ಹಲೋ, ನಮಸ್ಕಾರ. ಹಾಯ್, ಸೌಜನ್ಯ ಅವರೇ. ಹೆಲೋ ಮ್ಯಾಮ್. ಹಾಯ್. ಎಲ್ಲರಿಗೂ ನಮಸ್ಕಾರ. ಹೆಲೋ ಸೌಮ್ಯ ಅವರೇ, ಕನಿಕಾ ಅವರೇ, ಓಕೆ, ರೂಪಾ ಅವರೇ, ಮೇಘ ಅವರೇ, ಹಾಯ್. ಹೆಲೋ. ಹೆಲೋ ಮ್ಯಾಮ್. ಓಕೆ, ಲೈವ್ ಇರೋ ಕಾರಣ ಇವತ್ತು ಫರ್ಟಿಲಿಟಿ ಟಾಕ್ಸ್ ಇದೆ. ಫರ್ಟಿಲಿಟಿ ಟಾಕ್ಸ್ ಮತ್ತೆ ನಮ್ಮ ಪ್ರಶ್ನೆ ನಿಮ್ಮ ಉತ್ತರ, ಈ ಒಂದು ಲೈವ್ ಸೆಷನ್ಗೆ ನಿಮ್ಮ ಎಲ್ಲರಿಗೂ ಸ್ವಾಗತ. ನಮ್ಮ ಜೊತೆ ಇವತ್ತು ಜೊತೆ ಆಗಿರೋದು ಡಾಕ್ಟರ್ ಅನುಪಮ ಅವರು. ಇವರ ಕ್ಲಿನಿಕ್ ಕೋರ್ಮಂಗಲದಲ್ಲಿದೆ. ಮತ್ತೆ ಇವರು ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅಲ್ಲಿ 25 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ 1000+ ನ್ಯಾಚುರಲ್ ಡೆಲಿವರೀಸ್ಗೆ, ಕನ್ಸೆಪ್ಷನ್ಸ್ಗೆ ಇವರು ಹೆಲ್ಪ್ ಮಾಡಿದ್ದಾರೆ. ಅಂಡ್ ಇವರ ಸಕ್ಸಸ್ ಸ್ಟೋರೀಸ್ ತುಂಬಾನೇ ಇದೆ. IVF ಆಗಿರ್ಬೋದು, IUI ಫೇಲ್ಯೂರ್ ಆಗಿರಬಹುದು, ಅಥವಾ PCOD PCOS ಇಂದ ಬಳಲ್ತಾ ಇರೋರಾಗಿರ್ಬಹುದು, ಮತ್ತೆ ಬ್ಲಾಕ್ಡ್ ಟ್ಯೂಬ್ಸ್ ಇದ್ದವರು ಕೂಡ ಇವ್ರ ಹತ್ರ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ತುಂಬಾ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ. ಸೊ ಈ ತರ ಇಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ತುಂಬಾ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಅನುಪಮ ಅವರು. ವೆಲ್ಕಮ್ ಟು ದ ಶೋ ಮ್ಯಾಮ್. ಹಲೋ ಅನುಷಾ. ಹಲೋ ಮ್ಯಾಮ್. ವಿ ಆರ್ ಸೋ ಹ್ಯಾಪಿ ಟು ಹ್ಯಾವ್ ಯು ಹಿಯರ್. ಮತ್ತೆ ಇವತ್ತಿನ ಪ್ರಾಬ್ಲಮ್ಸ್ ನ ನೋಡಿದ್ರೆ ಫರ್ಟಿಲಿಟಿ ರೇಟ್ ಅನ್ನೋದು ತುಂಬಾನೇ ಡಿಕ್ರೀಸ್ ಆಗ್ತಾ ಇದೆ. ತುಂಬಾ ಜನ ಅರ್ಲಿ ಪ್ರೆಗ್ನೆನ್ಸಿ ಲಾಸಸ್ ಅಂತಾನೆ ಹೇಳ್ಬೋದು. ತುಂಬಾ ಬೇಗನೆ ಪ್ರೆಗ್ನೆನ್ಸಿ ಲಾಸ್ ಗಳಾಗ್ತಾ ಇದೆ. ಭಾರತದಲ್ಲಿ ಹಾಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಒಂದು ಸರ್ವೆಯ ಪ್ರಕಾರ 15-23% ಪ್ರೆಗ್ನೆನ್ಸೀಸ್ ಅರ್ಲಿ ಸ್ಟೇಜ್ ಅಲ್ಲೇನೆ ಎಂಡ್ ಅಪ್ ಆಗ್ತಾ ಇದೆ. ಇದರ್ ರಿಪೀಟೆಡ್ಲಿ ಅದು ಆಗ್ತಾ ಇರಬಹುದು, ಅಥವಾ ಫಸ್ಟ್ ಟೈಮ್ ಆದವ್ರಿಗೆ ಆಗ್ತಾ ಇರ್ಬೋದು. ಸೊ ಈ ತರ ತುಂಬಾ ಜನ ಫೇಸ್ ಮಾಡ್ತಾ ಇದಾರೆ. ಅದ್ರಲ್ಲೂ ಇತ್ತೀಚೆಗೆ ತುಂಬಾ ಕೇಸಸ್ ನೋಡ್ತಾ ಇದೀವಿ. ನನ್ನ ಕ್ಲೈಂಟ್ ಒಬ್ರು ಹೇಳ್ತಾ ಇದ್ರು, ಮೇಡಮ್ ನನ್ನ ಫ್ರೆಂಡ್ ಅವ್ರಿಗೆ ಹಾಗಾಗಿತ್ತು, ಇವ್ರಿಗೆ ಹೀಗಾಗಿತ್ತು, ನನಗೆ ನಿಯರ್ಲಿ 30 ಆಗ್ತಾ ಬಂದಿದೆ, ಇವಾಗ ಕನ್ಸೆಪ್ಷನ್ ಸ್ಟಾರ್ಟ್ ಮಾಡ್ಬೇಕು, ನಂಗೆ ತುಂಬಾ ಭಯ ಆಗ್ತಿದೆ, ಅವ್ರನ್ನ ಕೇಳಿನೇ ನಂಗೆ ಅಂತ ಹೇಳ್ತಾರೆ. ರೈಟ್. ಕೆಲವೊಬ್ಬರಿಗೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಲೇ ಈ ತರ ಆಗ್ತಾ ಇದೆ, ಕೆಲವೊಬ್ಬರಿಗೆ ಸೆಕೆಂಡ್ ಟೈಮ್ ಅಲ್ಲಿ ಈ ತರ ಆಗ್ತಾ ಇದೆ. ಅಂಡ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಈ ತರ ಯಾಕೆ ಆಗ್ತಾ ಇದೆ? ಅದ್ರಲ್ಲೂ ನನ್ನ ಕ್ಲೈಂಟ್ ಒಬ್ರು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಸಾವು ಬದುಕಿನ ನಡುವೆ ಹೋರಾಡಿ ವಾಪಸ್ ಬಂದಿದ್ದಾರೆ. ಸೊ ಈ ತರ ಎಲ್ಲ ಆಗ್ತಾ ಇದೆ, ಯಾಕೆ ಇದು ಆಗುತ್ತೆ? ಅಂಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಪರ್ಟಿಕ್ಯುಲರ್ಲಿ ಮಾತಾಡ್ತಾ ಇದೀವಿ ನಾವು. ಮೇಡಮ್ಗೆ ಡೈರೆಕ್ಟ್ ಆಗಿ ಕೇಳೋಣ ಡಾಕ್ಟರ್ ಹತ್ರನೇ, ಯಾಕೆ ಈ ರೀತಿ ಎಲ್ಲ ಆಗುತ್ತೆ. ಸೊ ಅವ್ರಿಗೆ ನೆಕ್ಸ್ಟ್ ಕನ್ಸೆಪ್ಷನ್ ಗೆ ಟ್ರೈ ಮಾಡೋದಕ್ಕೂ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಏನಾದ್ರೂ ಸೊಲ್ಯೂಷನ್ ಸಿಗಬಹುದಾ ಅಂತ ಹೇಳ್ಬಿಟ್ಟು ನಾವು ಡಾಕ್ಟರ್ನ ಬನ್ನಿ. ಎಸ್ ಮ್ಯಾಮ್. ಓಕೆ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಅದನ್ನ ತಿಳ್ಕೊಳ್ಳೋದಕ್ಕೆ ಮೊದಲು ನಮ್ಗೆ ಕನ್ಸೆಪ್ಷನ್, ನ್ಯಾಚುರಲ್ ಆಗಿ ಕನ್ಸೆಪ್ಷನ್ ಆದಾಗ ಏನಾಗುತ್ತೆ ಅಂತ ತಿಳ್ಕೊಂಡ್ರೆ ಎಕ್ಟೋಪಿಕ್ ನಲ್ಲಿ ಏನಾಗುತ್ತೆ ಅಂತ ಅರ್ಥ ಆಗುತ್ತೆ. ಸೊ ಅದಕ್ಕೆ ನಾನು ಇವತ್ತು ಈ ಮಾಡೆಲ್ ತೋರಿಸಿ ಅರ್ಥ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ. ಇದು ನಿಮ್ಮ ಗರ್ಭಕೋಶ, ಇದು ವೆಜೈನಾ, ಇದು ನಿಮ್ಮ ಅಂಡಾಶಯ ಅಂದ್ರೆ ಓವರೀಸ್ ಅಂತೀವಲ್ಲ, ಇದು ಟ್ಯೂಬ್, ಫೆಲೋಪಿಯನ್ ಟ್ಯೂಬ್ಸ್, 2 ಫೆಲೋಪಿಯನ್ ಟ್ಯೂಬ್ಸ್ ಇರುತ್ತೆ. ಕಾಣಿಸ್ತಾ ಇದೆಲ್ಲ? ಕಾಣಿಸ್ತಾ ಇದೆ. ಹಾ. ಸೊ ಕನ್ಸೆಪ್ಷನ್ ಹೇಗಾಗುತ್ತೆ ಅಂದ್ರೆ, ಓವರೀಸ್ ಅಂದ್ರೆ ಈ ಅಂಡಾಶಯದಿಂದ ಎಗ್ ಬಿಡುಗಡೆ ಆಗುತ್ತೆ. ಅಂದ್ರೆ ನಿಮ್ಗೆ 28 ದಿನದ ಸೈಕಲ್ ಅಂದ್ರೆ ಅರೌಂಡ್ 14th or 15th ಡೇ ಅದು ಎಗ್ ರಿಲೀಸ್ ಆಗಿದ್ದಾಗ ಇದು ನಿಮ್ಮ ಫೆಲೋಪಿಯನ್ ಟ್ಯೂಬ್ ಅದನ್ನ ಪಿಕಪ್ ಮಾಡಿ ಇಲ್ಲಿ ತಂದು ಇಲ್ಲಿ ಕೂಡ್ಸುತ್ತೆ.
ಇದು ಮಧ್ಯ ಭಾಗ ಇದೆಯಲ್ಲ, ಇದನ್ನ ನೋಡ್ಬೋದಲ್ಲ, ಆಂಪುಲಾ ಅಂತೀವಿ ನಾವು. ಈ ಜಾಗದಲ್ಲಿ ಆ ಎಗ್ ಕಾಯ್ತಾ ಇರುತ್ತೆ. ಅದೇ ಸಮಯದಲ್ಲಿ ಆದಾಗ ಇಲ್ಲಿಂದ ಸ್ಪರ್ಮ್ಸ್ ಸ್ವಿಮ್ ಮಾಡ್ಕೊಂಡು ಹೋಗಿ ಇಲ್ಲಿ ಹೋಗಿ ಮತ್ತೆ ಅದೇ ಜಾಗಕ್ಕೆ ಬರುತ್ತೆ. ಆಂಪಿಲಾ ಅಂತ ಏನ್ ಹೇಳ್ತೀವಿ, ಇದೇ ಜಾಗಕ್ಕೆ ಬರುತ್ತೆ. ಈ ಜಾಗದಲ್ಲೇ ಫರ್ಟಿಲೈಸೇಷನ್ ಆಗೋದು, ಅಂದ್ರೆ ಎಗ್ ಮತ್ತೆ ಸ್ಪರ್ಮ್ ಕೂಡ್ಕೊಂಡು ಎಂಬ್ರಿಯೋ ಫಾರ್ಮ್ ಆಗೋದು ಈ ಜಾಗದಲ್ಲಿ. ಈ ಜಾಗದಲ್ಲಿ ಕೂಡ್ಕೊಂಡ್ಮೇಲೆ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಎ ಜರ್ನಿ. ಇಲ್ಲಿಂದ ಬಂದು ಒಳಗಡೆ ಬಂದು, ಈ ಒಳಗಡೆ ತೂತ್ ಇರುತ್ತಲ್ಲ ಅದೊಳಗಿಂದ ಬಂದು ಗರ್ಭಾಶಯದೊಳಗೆ ಇಂಪ್ಲಾಂಟ್ ಆಗ್ಬೇಕು. ಈ ಜಾಗದಲ್ಲಿ ಇಂಪ್ಲಾಂಟ್ ಆಗ್ಬೇಕು. ಯಾಕೆ ಅಂದ್ರೆ ಇದರಲ್ಲಿ ಜಾಗ ಇದೆ, ಮಗು ಬೆಳೆಯೋದಕ್ಕೆ ಜಾಗ ಇದೆ. ಯೂಟ್ರಸ್ ಅದಕ್ಕೆ ಎಕ್ವಿಪ್ ಆಗಿದೆ. ಯೂಟ್ರಸ್ ಕೆಲ್ಸನೇ ಅದು, ಮಗುನ ಬೆಳೆಸೋದಕ್ಕೆ ತುಂಬಾ ಅದಕ್ಕೆ ತಾಕತ್ತಿರುತ್ತೆ. ಆದ್ರೆ ಇದಕ್ಕೆ ಸುಮಾರು 5 ದಿವಸ ಹಿಡಿಯುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಇಲ್ಲಿ ಎಂಬ್ರಿಯೋ ಫಾರ್ಮ್ ಆಗ್ಬಿಟ್ಟು ಈ ಜರ್ನಿ ಏನಿದೆಯೋ ಇದರಿಂದ ಒಳಗಡೆ ಬರೋದೇ ಇಲ್ಲ, ಇಲ್ಲೇ ಕುತ್ಕೊಂಡ್ಬಿಡುತ್ತೆ. ಇಲ್ಲೇ ಕುತ್ಕೊಂಡಾಗ ಇಲ್ಲೇ ಬೆಳೆಯಕ್ ಶುರು ಆಗತ್ತೆ. ಬೆಳೆಯಕ್ ಶುರು ಆದಾಗ ಏನಾಗುತ್ತೆ, ಇದು ತುಂಬಾ ಸಣ್ಣದು ಫೆಲೋಪಿಯನ್ ಟ್ಯೂಬ್ ಅನ್ನೋದು ತುಂಬಾ ತೆಳುವಾಗಿರುತ್ತೆ. ಅಲ್ಲಿ ಯಾವ್ದೇ ಜಾಗ ಇರಲ್ಲ ಮಗು ಬೆಳೆಯೋದಕ್ಕೆ. ಅದಕ್ಕೆ ಜಾಗ ಇಲ್ಲದೆ ಇರೋದ್ರಿಂದ ಇದೆಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ. ಇದನ್ನೇ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತೀವಿ. ಕೆಲವೊಂದ್ಸಲ ಬೇರೆ ಬೇರೆ ಜಾಗದಲ್ಲೂ ಆಗುತ್ತೆ. ಸಾಮಾನ್ಯವಾಗಿ ಯೂಟ್ರಸ್ ನ ಬಿಟ್ಟು ಹೊರಗಡೆ ಸಾಮಾನ್ಯವಾಗಿ ಬೆಳೆಯುವಂತ ಜಾಗ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುವಂತ ಜಾಗ ಫೆಲೋಪಿಯನ್ ಟ್ಯೂಬ್ಸ್. ಇದನ್ನ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತೀವಿ. ಸೊ ಇದು ಆಕ್ಚುಲಿ ತುಂಬಾ ಡೇಂಜರಸ್ ಕಂಡೀಷನ್. ಅಂಡ್ ಸ್ಟಾಟಿಸ್ಟಿಕ್ಸ್ ಹೇಳ್ಬೇಕು ಅಂದ್ರೆ 1-2% ಆಫ್ ಪ್ರೆಗ್ನೆನ್ಸೀಸ್ ನಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ನೋಡ್ತೀವಿ ನಾವು. ಇದರಲ್ಲಿ ಮಗುನ ಉಳಿಸೋದಕ್ಕೆ ಯಾವುದೇ ಸಾಧ್ಯತೆ ಇರಲ್ಲ. ಅದು ತುಂಬಾ ಕಮ್ಮಿ, ಯಾಕಂದ್ರೆ ಅದಕ್ಕೆ ಜಾಗ ಇರೋದಿಲ್ಲ. ಎಲ್ಲ ಬೆಸ್ಟ್ ಏನಾಗ್ಬೋದು ಅಂದ್ರೆ ಆದಷ್ಟು ಬೇಗ ಅದು ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ ಅಂತ ತಿಳ್ಕೊಂಡಾಗ ಆ ಫೆಲೋಪಿಯನ್ ಟ್ಯೂಬ್ ನ ಉಳಿಸ್ಕೋಬಹುದು, ಅಥವಾ ಒಡೆದು ತಾಯಿಗೆ ಡೇಂಜರ್ ಆಗದೆ ಇರೋ ತರ ನೋಡ್ಕೋಬಹುದು. ಅದರಿಂದ ಅದಕ್ಕೋಸ್ಕರ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ನಾವು ಚೆನ್ನಾಗಿ ಏನು ಅನ್ನೋದು ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಯಾರೇ ಆಗ್ಲಿ ಪ್ರಯತ್ನ ಮಾಡ್ತಿರೋರು ಇದು ಒಂದ್ ಸಾಧ್ಯತೆ ಇದೆ ಅನ್ನೋದು ಗೊತ್ತಿರ್ಬೇಕು. ಅದನ್ನ ನಾನು ಮತ್ತೆ ಹೇಳ್ತೀನಿ ಹೇಗೆ ಅದನ್ನ ಬೇಗ ತಿಳ್ಕೋಬಹುದು ಅಂತ. ಇದು ಯಾಕಪ್ಪ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗತ್ತೆ ಅಂದ್ರೆ ಕೆಲವಾರು ಕಾರಣಗಳಿವೆ. ಮೊದಲನೇ ಕಾರಣ ಇನ್ಫೆಕ್ಷನ್ಸ್ ಇಂದ. ಯಾವ್ದಾದ್ರು ಇನ್ಫೆಕ್ಷನ್ ಅಂದ್ರೆ PID ಅಂತೀವಿ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸಾರ್ಡರ್. ಅಂದ್ರೆ ನಿಮ್ ಪೆಲ್ವಿಸ್ ಒಳಗಡೆ ಜಾಸ್ತಿ ಇನ್ಫೆಕ್ಷನ್ ಇದ್ದಾಗ ಇದು ಚಾನ್ಸಸ್ ಇರುತ್ತೆ. ಅಥವಾ ಮುಂಚೆ TB ಏನಾದ್ರು ಆಗಿದೆ, ಜೆನೈಟಲ್ TB ಅಂತೀವಿ, ಅದಾಗಿದ್ರೆ, ಇಲ್ಲ ಯಾವ್ದಾದ್ರು ಕ್ಲೆಮಿಡಿಯಾ ಅಂತ ಇನ್ಫೆಕ್ಷನ್ ಆಗಿದ್ರೆ ಅದು ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನೊಂದ್ ಸಾಧ್ಯತೆ ಏನು ಅಂದ್ರೆ IVF ಕೇಸಸ್ ಅಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಜಾಸ್ತಿ ಇರುತ್ತೆ. ಟ್ಯೂಬ್ಗೂ ಅದಕ್ಕೆ IVFಗೂ ಸಂಬಂಧನೇ ಇಲ್ಲ ಅಂತ, ಬಟ್ ಹಾಗಲ್ಲ. ಹೌದು, ಟ್ಯೂಬ್ಗೂ ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ಇಲ್ಲಿ ಇಂಪ್ಲಾಂಟ್ ಆದಾಗ ಕೆಲವೊಂದ್ಸಲ ಇದು ಓಡಾಡಿ ಇದ್ರೊಳಗೆ ಹೋಗೋ ಚಾನ್ಸಸ್ ಇರುತ್ತೆ. ನ್ಯಾಚುರಲ್ ಪ್ರೆಗ್ನೆನ್ಸಿನಲ್ಲಿ 1 to 2% ಇದ್ರೆ IVF ಪ್ರೆಗ್ನೆನ್ಸೀಸ್ ಅಲ್ಲಿ 2 to 5% ಇದೆ. ಸೊ ಅದು ಚಾನ್ಸಸ್ ಇರುತ್ತೆ. ಆಮೇಲೆ ವಯಸ್ಸು ಏನಾದ್ರು ಜಾಸ್ತಿ ಆಗಿ ಈ ಟ್ಯೂಬ್ ಅನ್ನೋದು, ಇದೇನ್ ಗೊತ್ತಾ, ಈ ಟ್ಯೂಬ್ ಅನ್ನೋದು ಒಂಥರ ಹೇಗೆ ಅಂದ್ರೆ ಒಳಗಡೆ ಎಲ್ಲ ಸಣ್ಣ ಸಣ್ಣ ಕೂದಲು ತರ ಇರುತ್ತೆ. ಎಂಬ್ರಿಯೋನ ಪುಷ್ ಮಾಡಿ 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 ಒಳಗಡೆ ಇಲ್ಲಿಗೆ ತಗೊಂಡ್ ಬರುತ್ತೆ. ಕೆಲವು ಸಲ ವಯಸ್ಸು ಜಾಸ್ತಿ ಆದಾಗ ಇದ್ರದ್ದು ಕ್ವಾಲಿಟಿ ಕಮ್ಮಿ ಆಗ್ಬಿಟ್ಟಿರುತ್ತೆ. ಒಳಗಡೆ ಸೀಲ್ ಅಂತ ಏನ್ ಹೇಳ್ತೀವೋ ಅದು ಕಮ್ಮಿ ಇರ್ಬೋದು. ಅಥವಾ ಸ್ಮೋಕಿಂಗ್ ಮಾಡೋರಲ್ಲಿ ಅಥವಾ ಸ್ಮೋಕ್ ತಗೊಂಡಿರೋರಲ್ಲಿ, ಅಂದ್ರೆ ಪ್ಯಾಸಿವ್ ಸ್ಮೋಕಿಂಗ್ ಅಂತೀವಲ್ಲ, ಅಂತ ಚಾನ್ಸಸ್ ಅಲ್ಲೂ ಇರಬಹುದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮುಂಚೆ ಟ್ಯೂಬಲ್ ಪ್ರೆಗ್ನೆನ್ಸಿ ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ದವರು ನೆಕ್ಸ್ಟ್ ಟೈಮ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೆಲವೊಂದ್ಸಲ ಇರುತ್ತೆ. ಸೊ ಅದು ಮನ್ಸಲ್ಲಿ ಇರ್ಬೇಕು. ಅದು ಅಥವಾ ಟ್ಯೂಬಲ್ ಬ್ಲಾಕ್ಸ್ ಇದ್ರೆ, ಅಂದ್ರೆ ಇವಾಗ 2 ಟ್ಯೂಬ್ ಇದೆ ನಮ್ಗೆ. 2 ಟ್ಯೂಬ್ ಒಂದೊಂದು ಕಡೆ ಓಪನಿಂಗ್ ಇದೆ, ಇಲ್ಲೊಂದು ಓಪನಿಂಗ್ ಇರುತ್ತೆ, ಇಲ್ಲೊಂದು ಓಪನಿಂಗ್ ಇರುತ್ತೆ. ಓಕೆ, ದಿಸ್ ಇಸ್ ನಾಟ್ ಅ ಕ್ಲೋಸ್ ಸ್ಟ್ರಕ್ಚರ್. ಇಲ್ಲಿಂದ ಬಂದು ಇದು ಪೂರ್ತಿ ಓಪನ್ ಇರ್ಬೇಕು. ಕೆಲವೊಂದ್ಸಲ ಏನಾಗುತ್ತೆ, ಇಲ್ಲಿ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ, ಬ್ಲಾಕ್ ಆಗ್ಬಿಟ್ಟಿದೆ ಯಾವ್ದೋ ಕಾರಣಕ್ಕೆ ಅನ್ಕೊಳ್ಳಿ, ಆಯ್ತಾ. ಅಥವಾ ಅದಾದ್ಮೇಲೆ ಇನ್ನೆಲ್ಲಾದ್ರೂ ಒಂದ್ ಕಡೆ ಸ್ಮಾಲ್ ಬ್ಲಾಕ್ ಇದೆ, ಕಂಪ್ಲೀಟ್ ಬ್ಲಾಕ್ ಇಲ್ಲ, ಪಾರ್ಷಿಯಲ್ ಬ್ಲಾಕ್ ಇದೆ, ಅವಾಗ ಕೂಡ ಇಲ್ಲಿಂದ ಎಂಬ್ರಿಯೋ ಬಂದು ಇಲ್ಲಿ ಕೂತ್ಕೊಳ್ಳೋದು ಕಷ್ಟ ಆಗತ್ತೆ. ಒಂದೊಂದ್ಸಲ ನೀರ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಸೊ ಇದ್ಯಾವ್ದಾದ್ರು ಕಾರಣದಿಂದ ಕೂಡ ಅದು ಸಾಧ್ಯತೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಸಾಧ್ಯತೆ ಇರುತ್ತೆ. ಸಿಂಪ್ಟಮ್ಸ್ ಅಂದ್ರೆ ಸಾಮಾನ್ಯವಾಗಿ ನಿಮ್ಗೆ ಪೀರಿಯಡ್ ಮಿಸ್ ಆದ್ಮೇಲೆ
ಸ್ಪಾಟಿಂಗ್ ಏನಾದ್ರೂ ಸ್ಟಾರ್ಟ್ ಆಗಿ ನೋವು ಜೊತೆ ಸ್ಪಾಟಿಂಗ್, ನೋವು ಅಡಿ ಹೊಟ್ಟೆ ನೋವು ಇರ್ಬೋದು. ಆಮೇಲೆ ಒಂದು ತುಂಬಾ ಇಂಪಾರ್ಟೆಂಟ್ ಸಿಂಪ್ಟಮ್ ಇದೆ. ಇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿನಲ್ಲಿ ಅದು ಬೆಳೀತಾ ಇರ್ಬೇಕಾದ್ರೆ ರಪ್ಚರ್ ಆಗ ಮುಂಚೆ ಶೋಲ್ಡರ್ ಪೇನ್ ಬರುತ್ತೆ, ಭುಜದ ಪೇನ್ ಬರುತ್ತೆ. ಇದು ತುಂಬಾ ಸ್ಪೆಸಿಫಿಕ್ ಫಾರ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಆತರ ಏನಾದ್ರೂ ಬಂತು ಅಥವಾ ಡಿಸಿನೆಸ್ ಬಂತು ಅಂದ್ರೆ ತಲೆ ಸುತ್ತು ಬಂತು ಅಥವಾ ತಲೆ ಸುತ್ತು ಬಂದು ಬಿದ್ದ್ಬಿಟ್ರು ಅಂದ್ರೆ ಇಮಿಡಿಯೇಟ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರಬಹುದಾ ಅಂತ ಯೋಚನೆ ಮಾಡ್ಬೇಕು. ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕು. ಅದು ತುಂಬಾ ತುಂಬಾ ಮುಖ್ಯ. ಮತ್ತೆ ಇನ್ನೊಂದು ಕಾರಣ ಏನು ಅಂದ್ರೆ ಹೇಗೆ ಅದನ್ನ ನಾವು ಕಂಡುಹಿಡ್ಕೋಬಹುದು ಬೇಗನೆ ಅಂದ್ರೆ ಯಾಕೆ ಗೊತ್ತಾ, ಇವಾಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ ಅಂತ ಗೊತ್ತಾದ್ಮೇಲೆ ಎರಡೇ ಥಿಂಗ್ಸ್ ಮಾಡಕ್ಕಾಗೋದು. ಒಂದು ಮೆಥೋಟ್ರೆಕ್ಸೇಟ್ ತರ ಮೆಡಿಸಿನ್ ಕೊಟ್ಟು ಅದು ಅಬಾರ್ಷನ್ ಆಗೋ ತರ ಮಾಡ್ಬೇಕು. ಇದು ಮುಂಚೆನೆ ಗೊತ್ತಾಗ್ಬಿಟ್ರೆ ಮಾಡ್ಬೋದು. ಮಾಡಿ ಅದನ್ನ ತೆಗ್ದಾಗ ನಿಮ್ಮ ಟ್ಯೂಬ್ಸ್ ನ ಉಳಿಸಬಹುದು. ಸೊ ಮುಂದಿನ ಪ್ರೆಗ್ನೆನ್ಸಿಗೆ ಹೆಲ್ಪ್ ಆಗುತ್ತೆ. ಆದ್ರೆ ಕೆಲವೊಂದ್ಸಲ ಲೇಟ್ ಗೊತ್ತಿತ್ತು ಅಂದ್ರೆ ಸರ್ಜರಿ ಮಾಡ್ಬೇಕಾಗತ್ತೆ. ಸರ್ಜರಿ ಮಾಡಿ ಅದನ್ನ ತೆಗಿಬೇಕಾಗತ್ತೆ, ಇಲ್ಲಾಂದ್ರೆ ತಾಯಿ ಪ್ರಾಣಕ್ಕೆ ಅಪಾಯ ಇರುತ್ತೆ. ಅದು ತೆಗೆದಾಗ ಒಂದೊಂದ್ಸಲ ಟ್ಯೂಬ್ ನ ಉಳಿಸೋದಕ್ಕೆ ಸಾಧ್ಯ ಆಗದೆ ಇರಬಹುದು. ಓಕೆ, ಸೊ ಅದಕ್ಕೆ ಏನ್ ಮಾಡಿ ಅಂತ ನಾನು ಯಾವಾಗ್ಲೂ ಸೂಚನೆ ಹೇಳೋದು, ನಿಮ್ಗೆ ಪೀರಿಯಡ್ ಮಿಸ್ ಆಯ್ತು, ಕೆಲವೊಂದ್ಸಲ ಏನ್ ಮಾಡ್ತೀವಿ, ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ನೋಡ್ತಾರೆ, ಪಾಸಿಟಿವ್ ಇರುತ್ತೆ, ಇನ್ನು 35 ದಿವಸ, ಇನ್ನೊಂದಷ್ಟು ದಿವಸ ಕಾಯೋಣ, 35 ದಿವಸ, 40 ದಿವಸ, 45, ಸಾಮಾನ್ಯ ಮನೇಲಿ ಹೇಳ್ತಾರೆ 45 ದಿವಸ ಆಗ ತನಕ ಏನು ಮಾಡ್ಬೇಕಾಗಿಲ್ಲ ಅಂತೆಲ್ಲ ಹೇಳ್ತಾರೆ. ಆದ್ರೆ ಅಟ್ಲೀಸ್ಟ್ 35 ಡೇಸ್ ಆದ್ಮೇಲೆ ನಿಮ್ಗೆ ಬೀಟಾ-HCG ಪಾಸಿಟಿವ್ ಬಂದ್ಮೇಲೆ ಒಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ರೀನ್ ಅಂತ ಹೇಳ್ತೀವಿ ನಾವಿದು. ಇದನ್ನ ಸಾಮಾನ್ಯ ಜನಗಳು ಮಾಡ್ಸೋದಿಲ್ಲ. ಯಾಕಂದ್ರೆ ಆವಾಗ್ಲೇ ಸ್ಕ್ಯಾನ್ ಮಾಡಿದಾಗ 5ನೇ ವಾರದಲ್ಲೇ ಮಾಡಿದಾಗ ಹಾರ್ಟ್ ಬೀಟ್ ಬಂದಿರೋದಿಲ್ಲ. ಅದಕ್ಕೆ ಕೆಲವು ಡಾಕ್ಟರ್ಸು ಕೂಡ ಇಲ್ಲ ಇನ್ನೆರಡು ದಿವಸ ಬಿಟ್ರೆ ಇನ್ನೊಂದ್ 2 ವಾರ ಬಿಟ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಆದ್ರೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ಆ ಸ್ಕ್ಯಾನ್ ಅಲ್ಲಿ ಇನ್ನೂ ಹಾರ್ಟ್ ಬೀಟ್ ಬಂದಿರಲ್ಲ, ಆದ್ರೆ ಆ ಎಂಬ್ರಿಯೋ ಭ್ರೂಣ ಅಂತ ಏನಂತೀವೋ ಈ ಜಾಗದಲ್ಲಿ ಇದೆಯಾ ಅಂತ ಗೊತ್ತಾಗತ್ತೆ. ಬೀಟಾ-HCG ಪಾಸಿಟಿವ್ ಬಂದಿದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಭ್ರೂಣ ಇದೆ, ಎಂಬ್ರಿಯೋ ಇದೆ, ಆದ್ರೆ ಇದ್ರೊಳಗಡೆನೆ ಇದೆಯಾ ಅನ್ನೋದು ನಮ್ಗೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆಮೇಲೆ ಜನಕ್ಕೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ TVS ಮಾಡ್ತಾರೆ, ಟ್ರಾನ್ಸ್ವೆಜನಲ್ ಇಂಟರ್ನಲ್ ಸ್ಕ್ಯಾನ್ ಮಾಡ್ತಾರೆ ಅಂತ ಹೆದರ್ಕೊಂಡು ಕೂಡ ಕೆಲವ್ರು ಮಾಡಿಸ್ಕೊಳ್ದೆ ಸುಮ್ನಾಗ್ಬಿಡ್ತಾರೆ. ಆತರ ಖಂಡಿತ ಮಾಡ್ಬೇಡಿ. ಅದರಿಂದ ಏನು ತುಂಬಾ ಚಿಕ್ಕದಾಗಿರುತ್ತೆ ಎಂಬ್ರಿಯೋ, ಅದರಿಂದ ಏನು ಡಿಸ್ಟರ್ಬ್ ಆಗೋದಿಲ್ಲ. 1 ನಿಮಿಷದಲ್ಲಿ ಯೂಟ್ರಸ್ ಒಳಗಡೆ ಇದೆ ಅಂತ ಒಂದು ಅಶ್ಯೂರೆನ್ಸ್, ಒಂದು ಗ್ಯಾರಂಟಿ ಅಷ್ಟೇ. ಇದರಿಂದ ಕೂಡ ನಮ್ಗೆ ಅಕಸ್ಮಾತ್ ಎಕ್ಟೋಪಿಕ್ ಇದ್ರೆ ಬೇಗ ಕಂಡು ಹಿಡಿದು ಅದನ್ನ ನಿಮ್ಗೆ ತೆಗೆದು ಅದರಿಂದ ಟ್ಯೂಬ್ ನ ಉಳಿಸೋದಕ್ಕೂ ಕೂಡ ಸಹಾಯ ಆಗುತ್ತೆ. ಈ ತರ ಮಾಡಿ. ಆಮೇಲೆ ಪ್ರಿವೆನ್ಷನ್ ಅಂದ್ರೆ ಇವಾಗ ನೀವು ಒಂದ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ, ಮುಂದೆ ನೀವು ಪ್ರಯತ್ನ ಮಾಡ್ಬೇಕಂದ್ರೆ 3 ತಿಂಗಳ ಗ್ಯಾಪ್ ಆದ್ರೂ ಕೊಡ್ಬೇಕು. ಆ 3 ತಿಂಗಳಲ್ಲಿ ನೀವು ಅಥವಾ 3 ತಿಂಗಳ ನಂತರ ನೀವು ಪ್ರಯತ್ನ ಮಾಡಕ್ ಮುಂಚೆ ಏನಾದ್ರೂ ಕಾರಣ ಇದೆಯಾ ಅಂದ್ರೆ ಏನಾದ್ರೂ ಇನ್ಫೆಕ್ಷನ್ ಇದೆಯಾ ಅಂತ ತಿಳ್ಕೊಬೇಕು. ಇದಕ್ಕೆಲ್ಲ ಟೆಸ್ಟ್ ಗಳಿವೆ, ಮಾಡಿ ತಿಳ್ಕೊಬಹುದು ಯಾವ ಕಾರಣಕ್ಕೆ ಆಯ್ತು ಅಂತ. ಪ್ರತಿಯೊಂದ್ ಸಲನು ಕಾರಣ ಕಾಣಿಸುತ್ತೆ ಅಂತ ಅಲ್ಲ, ಆದ್ರೂ ಪ್ರಿವೆನ್ಷನ್ ಗೆ ಒಂದ್ಸಲ ಮಾಡ್ಕೊಳ್ಳೋದು ಒಳ್ಳೇದು. ಆಮೇಲೆ ಟ್ಯೂಬ್ ಅಲ್ಲಿ ಏನಾದ್ರೂ ಇವಾಗ ತೆಗಿಯಕ್ ಸರ್ಜರಿನೇ ಮಾಡ್ಬೇಕಾಗ್ ಬಂತು, ಅದಾದ್ಮೇಲೆ ಏನಾಗಿದೆ, ಟ್ಯೂಬ್ ಹೇಗ್ ಕಾಣ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಟ್ರೈ ಮಾಡಕ್ ಮುಂಚೆ HSG ಅಂತೀವಿ, ಅಂದ್ರೆ ಈ ಟೆಸ್ಟ್, ಈ ಟ್ಯೂಬ್ ಗಳು ಓಪನ್ ಆಗಿದ್ಯಾ, ಹೆಲ್ತಿ ಆಗಿದ್ಯಾ, ಏನಾದ್ರು ನೀರ್ ತುಂಬ್ಕೊಂಡಿದ್ಯಾ ಎಲ್ಲ ನೋಡ್ಕೊಂಡು ಆಮೇಲೆ ಕೂಡ ಪ್ರಯತ್ನ ಮಾಡೋದು ಒಳ್ಳೆ ನಿರ್ಧಾರ. ಆಕ್ಚುಲಿ ಇದು ಒಂದೇ ಒಂದ್ಸಲ ಟೆಸ್ಟ್ ಮಾಡ್ತಾರೆ, ಅದು ಕೆಲವೊಂದ್ಸಲ ತುಂಬಾ ಪೇನ್ಫುಲ್ ಆಗಿ ಮಾಡ್ತಾರೆ HSG ನ. ಆದ್ರೆ ನಾನ್ ಏನ್ ತಿಳಿಸ್ಬೇಕು ಅಂತಿದ್ದೀನಿ ಅಂದ್ರೆ ಪೇನ್ಲೆಸ್ HSG ಇವಾಗ ಸಿಗತ್ತೆ. ಪೇನ್ಲೆಸ್ ಆಗು ಕೂಡ ಮಾಡೋ ಜಾಗಗಳಿವೆ, ಇವಾಗ ಅಡ್ವಾನ್ಸ್ಡ್ ಆಗಿ ಬಂದಿದೆ. ಕೆಲವೊಂದ್ ಕಡೆ ಇನ್ನೂ ಮಾಡ್ತಾ ಇಲ್ಲ. ನನ್ನ ಪ್ರಾಕ್ಟೀಸ್ ಅಲ್ಲಿ ಕೇವಲ 2-3 ಡಾಕ್ಟರ್ಸ್ ಬೆಂಗಳೂರಲ್ಲಿ ನಾನು ನೋಡಿಟ್ಕೊಂಡಿದ್ದೀನಿ ಪೇನ್ಲೆಸ್ HSG ಮಾಡ್ಸೋರ ಹತ್ರ. ಅವ್ರ ಹತ್ರ ಮಾತ್ರ ಕಳಿಸ್ತೀನಿ ನಾನು. ಪೇನ್ಲೆಸ್ ಆಗಿ 5 ನಿಮಿಷದಲ್ಲಿ ಮಾಡಿ ಅದ್ರ ಹೆಲ್ತ್ ಆಫ್ ದ ಟ್ಯೂಬ್ಸ್ ನೋಡ್ಕೊಂಡು ಅದು ಕೂಡ ನೆಕ್ಸ್ಟ್ ಪ್ರೆಗ್ನೆನ್ಸಿ ಟ್ರೈ ಮಾಡೋದಕ್ ಮುಂಚೆ ಮಾಡೋದು ಕೂಡ ತುಂಬಾ ಒಳ್ಳೆ ಉಪಾಯ. ಎಲ್ಲದಕ್ಕಿಂತ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಯ್ತು ಅಂದ ತಕ್ಷಣ ನೆಕ್ಸ್ಟ್ ಒನ್ ಕೂಡ ಹಾಗೆ ಆಗತ್ತೆ ಅಂತ ಅನ್ಕೋಬೇಕಾಗಿಲ್ಲ. ಸುಮಾರು ಜನ ಫಸ್ಟ್ ಎಕ್ಟೋಪಿಕ್ ಆಗಿದ್ರು, ಮುಂದೆ ಆಮೇಲೆ ಪ್ರೆಗ್ನೆಂಟ್ ಆಗಿ ಹೆಲ್ತಿ ಮಗುನ ಪಡ್ಕೊಂಡಿದ್ದಾರೆ, ಹೆಲ್ತಿ ಪ್ರೆಗ್ನೆನ್ಸಿ ಆಗಿದೆ. ಸೊ ಆ ರೀತಿ ಭಯ ಬೇಡ. ಆದ್ರೆ ಅದಕ್ ಮುಂಚೆ ಕೆಲವು ಸ್ಟೆಪ್ಸ್ ತಗೊಂಡಷ್ಟು ಅದಕ್ಕೆ ಸಹಾಯ ಆಗತ್ತೆ, ನಮಗ್ ಅಶ್ಯೂರೆನ್ಸ್ ಆಗತ್ತೆ ಈ ತರ ಮತ್ತೆ ರಿಪೀಟ್ ಆಗೋದಿಲ್ಲ ಅಂತ. ಹ್ಯಾವಿಂಗ್ ಸೆಡ್ ದಟ್,
ಇವಾಗ ಮುಂಚೆ ಒಂದು ಎಕ್ಟೋಪಿಕ್ ಆಗಿದ್ರೆ ನೆಕ್ಸ್ಟ್ ಕನ್ಸೆಪ್ಷನ್ ನಿಮಗೆ ಬೀಟಾ HCG ಪಾಸಿಟಿವ್ ಬಂದ ತಕ್ಷಣ ಒಂದ್ ಸ್ಕ್ಯಾನ್ ಮಾಡ್ಕೊಂಡು ಖಂಡಿತ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡೋದು ಮಾತ್ರ ಮರಿಬೇಡಿ. ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇಸ್ ಒನ್ ಆಫ್ ಅ ವೆರಿ ಡೇಂಜರಸ್ ಸಿಚುವೇಶನ್ಸ್ ಫಾರ್ ವಿಮೆನ್. ಅದಕ್ಕೆ ಆದಷ್ಟು ಬೇಗ ಮಾಡ್ಕೊಂಡು ಬೇಗ ನೋಡ್ಕೊಂಡು ಮುಂದಿನ ಸಲನು ಆತರ ಆಗದಿರೋ ತರ ನೋಡ್ಕೋಬೇಕು. ನಾ ಹೇಳ್ದಂಗೆ ಈ ಭುಜ ನೋವು ಅಪ್ಕ ಇಟ್ಕೊಂಡ್ರಿ, ಶೋಲ್ಡರ್ ಪೇನ್, ಆಮೇಲೆ ಅಡಿ ಹೊಟ್ಟೆನಲ್ಲಿ ನೋವು ಬರೋದು, ತಲೆ ಸುತ್ತೋದು, ಆಮೇಲೆ ಸ್ಪಾಟಿಂಗ್ ಆಗಕ್ ಬ್ಲೀಡಿಂಗ್ ಆಗಕ್ ಶುರು ಆಗೋದು, ಖಂಡಿತ ಡಾಕ್ಟರ್ ಹತ್ರ ಹೋಗಿ ಒಂದ್ಸಲ ತೋರಿಸ್ಕೋಬೇಕು. ಲೇಟ್ ಮಾಡ್ಬೇಡಿ. ಲೇಟ್ ಮಾಡಿದಾಗ ಟ್ಯೂಬ್ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಆಮೇಲೆ ತಾಯಿ ಕೂಡ ಅಪಾಯ. ಅಂದ್ರೆ ಈಗ ರಪ್ಚರ್ ಆಗ್ಬಿಡುತ್ತದು. ನಾ ಹೇಳ್ದಂಗೆ ಇದು ತುಂಬಾ ತೆಳು, ಈ ಫೋಟೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಅದೇ ತುಂಬಾ ತೆಳ್ಳಗಿರತ್ತೆ ಇದು. ಅದು ಬೆಳೀತಾ ಮಗು ಬೆಳೆದ ತಕ್ಷಣ ಅದು ರಪ್ಚರ್ ಆಗ್ಬಿಡುತ್ತೆ. ಆ ರಪ್ಚರ್ ಆಗಿ ಆ ರಕ್ತ ನಿಮ್ ಹೊಟ್ಟೆ ಒಳಗೆಲ್ಲ ಅಂದ್ರೆ ಅಬ್ಡಮೆನ್ ಒಳಗೆಲ್ಲ ಸೇರ್ಕೊಂಡು ಇಮಿಡಿಯೇಟ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತಾಯಿ ಜೀವಕ್ಕೆ ಅಪಾಯ ಆಗಕ್ ಮುಂಚೆ ಅದಕ್ಕೇನಾದ್ರೂ ಪರಿಹಾರ ಕಂಡಿಡ್ಕೋಬೇಕು. ಓಕೆ, ಎಸ್, ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿ ಎಲ್ಲದ್ರ ಬಗ್ಗೆ ಇನ್ ಡೀಟೇಲ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಾಗತ್ತೆ, ಹೇಗಾಗತ್ತೆ, ಹೇಗೆ ನಾವು ಆಕ್ಷನ್ಸ್ ನ ತಗೋಬೇಕು. ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ತುಂಬಾ ಜನ ಮಾಡೋದಿಲ್ಲ, ಟೆಸ್ಟ್ ಕೂಡ ಮಾಡ್ಕೊಳ್ಳೋದಿಲ್ಲ. ಮ್ಯಾಮ್ ನಂಗೆ ಇರಬಹುದು, ನಂಗೆ ಆತರ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ, ನಾನು ಪ್ರೆಗ್ನೆಂಟ್ ಇರಬಹುದು, ಬಟ್ ನಾನ್ ಚೆಕ್ ಮಾಡ್ಕೊಳಲ್ಲ, ಇರ್ಲಿ ಬಿಡಿ ಪರವಾಗಿಲ್ಲ ಅಂತ ಹೇಳಿ. ಬಟ್ ನಾನ್ ಅವ್ರಿಗೆ ಖಂಡಿತ ಸಜೆಸ್ಟ್ ಮಾಡ್ತೀನಿ, ಪ್ಲೀಸ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಬಿಕಾಸ್ ಈ ತರ ಟ್ಯೂಬಲ್ ಇಲ್ದೇ ಇರೋದ್ ಮಾತ್ರ ಅಟ್ಲೀಸ್ಟ್ ನೀವು ಅಷ್ಟಾದ್ರೂ ಅಶ್ಯೂರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಇರೋರ್ಗು ಕೂಡ ನಾನು ಅದೇ ಸಜೆಸ್ಟ್ ಮಾಡ್ತೀನಿ. ಅರ್ಲಿಯರ್ ಇಟ್ ವಾಸ್ ದೇರ್, ಅವಾಗೆಲ್ಲ ನಾವು ಸ್ಕ್ಯಾನೇ ಮಾಡಿಸ್ಕೊಂಡಿರ್ಲಿಲ್ಲ ಅಂತ ತುಂಬಾ ಜನ ಹೇಳ್ತಾರೆ, ಅಮ್ಮಂದ್ರೆ ಹೇಳ್ತಾರೆ, ಅತ್ತೆ ಹೇಳ್ತಾರೆ. ಸೊ ಪ್ಲೀಸ್ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ದೆ ದಯವಿಟ್ಟು ಈ ಒಂದು ಸ್ಕ್ಯಾನ್ ನ ಖಂಡಿತವಾಗ್ಲೂ ಮಿಸ್ ಮಾಡ್ಬೇಡಿ. ಅಂಡ್ ಒನ್ ಮೋರ್ ಥಿಂಗ್ ಮ್ಯಾಮ್, ಯಾರೋ ಪ್ರತಿಭಾ ಅನ್ನೋರು ಇಲ್ಲಿ ಫಸ್ಟ್ ಅವ್ರಿಗೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಒಂದು ಇನ್ಫೆಕ್ಷನ್ ತರ ಆಗಿತ್ತಂತೆ. ಬಟ್ ಬಿಫೋರ್ ಪ್ರೆಗ್ನೆಂಟ್ ವಿಲ್ ದಟ್ ಬಿ ಪ್ರಾಬ್ಲಮ್ ಅಂತ ಕೇಳಿದೆ. ಅದು ನಂಗೆ ಕ್ವೆಶ್ಚನ್ ಅರ್ಥ ಆಗ್ಲಿಲ್ಲ, ಪೂರ್ತಿ ಗೊತ್ತಾಗ್ಲಿಲ್ಲ ಏನಂತ. completed first trimester and I'm in second trimester. I had H. pylori infection before 1 month. I was pregnant. Will that be problem? 1 month before infection ಇತ್ತು ಅನ್ಸುತ್ತೆ. ಅಂದ್ರೆ H. pylori infection ಇನ್ನೂ ಇದೆ ಅಂತ ಗೊತ್ತಾದ್ಮೇಲೆ ಖಂಡಿತ ಅವ್ರಿಗೆ ಔಷಧಿ ಕೊಟ್ಟಿರ್ತಾರೆ. ಅದು ಯಾಕಂದ್ರೆ ಅದ್ರ ಬಗ್ಗೆ ಏನು ಔಷಧಿ ಕೊಟ್ಟಿದ್ರೆ ಏನು ತೊಂದ್ರೆ ಇಲ್ಲ, ಇನ್ನು ಏನು ಆಗಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ. ಏನು ಒಟ್ಟು ಮೆಡಿಕೇಶನ್ ನೀವು ತಗೋಬೇಕು ಅಷ್ಟೇನೆ. ಬಿಫೋರ್ 1 month ಅಂತ ಇದಾರೆ. ಸೊ ನಾನು ಅಸ್ಯೂಮ್ ಮಾಡ್ತಾ ಇದ್ದೀನಿ, ಫುಲ್ ಡೀಟೇಲ್ಸ್ ಇಲ್ಲ ಇಲ್ಲಿ. ಅದಕ್ಕೆ ಫಸ್ಟ್ ಟ್ರೈಮಿಸ್ಟರ್ ಕಂಪ್ಲೀಟ್ ಮಾಡಾಯ್ತಲ್ಲ, ಸೆಕೆಂಡ್ ಅಲ್ಲಿ ಇದಾರೆ. ಸೊ ಧೈರ್ಯವಾಗಿರಿ, ಏನೂ ಆಗಲ್ಲ. ಹೌದು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾನೇ ಪ್ರಾಬ್ಲಮ್ಸ್ ಗೆ ನೀವು ಸೊಲ್ಯೂಷನ್ಸ್ ನ ಇಲ್ಲಿ ಕೊಟ್ಟು, ಅಂಡ್ ಇದನ್ನೆಲ್ಲ ಕೇಳ್ದವ್ರಿಗೆ ಸ್ವಲ್ಪ ಭಯ ಆಗ್ಬೋದು ಗೊತ್ತಿಲ್ಲದೆ ಇರೋರ್ಗೆ, ಬಟ್ ಇದಕ್ಕೆ ಸೊಲ್ಯೂಷನ್ ಕೂಡ ಮ್ಯಾಮ್ ಕೊಟ್ಟಿದ್ದೀವಿ. ಪ್ಲೀಸ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಇದೆಲ್ಲ ನಾವು ಮಾಡ್ತಾ ಇರೋಸ್ಕೋಸ್ಕರ ನಿಮ್ ಯಾರನ್ನು ಹೆದರ್ಸೋದಕ್ಕಲ್ಲ, ಅದಕ್ಕೆ ಸೊಲ್ಯೂಷನ್ ಕೂಡ ಮ್ಯಾಮ್ ಇದೇ ಲೈವ್ ಅಲ್ಲಿ ಕೊಟ್ಟಿದ್ದಾರೆ. ಇದೇ ರೀತಿ ನಾವು ತುಂಬಾ ಟಾಪಿಕ್ಸ್ ನ ಒಂದೊಂದೇ ಟಾಪಿಕ್ಸ್ ನ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ನಮ್ಮ ಫಾಲೋ ಮಾಡಿ, ಮತ್ತೆ ಮ್ಯಾಮ್ ಪೇಜ್ ಕೂಡ ಇಲ್ಲಿ ವಿಸಿಬಲ್ ಇರುತ್ತೆ, ಅವರ ಪೇಜ್ ಕೂಡ ಫಾಲೋ ಮಾಡಿ. ಅವ್ರು ತುಂಬಾ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದಾರೆ. PCOD PCOS ಬಗ್ಗೆನೂ ಕೂಡ ಸೀರೀಸ್ ಮಾಡ್ತಾ ಇದ್ದಾರೆ. ಸೊ ಎಷ್ಟೋ ಜನ ಇನ್ಫರ್ಟಿಲಿಟಿ ಇಶ್ಯೂಸ್ ನ ಫೇಸ್ ಮಾಡ್ತಾ ಇರೋರ್ಗೆ ಇದೊಂಥರ ಕಾನ್ಫಿಡೆನ್ಸ್ ಬಿಲ್ಡ್ ಆಗುವಂತಹ ಪೇಜ್. ಓಕೆ, ಅವರ ಪೇಜ್ ನ ಫಾಲೋ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ನಾವು ಅವೇರ್ನೆಸ್ ವೆಬಿನಾರ್ ನ ಕೊಟ್ಟಿದೀವಿ. ಮೇಡಮ್ ಅವೇರ್ನೆಸ್ ನ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಕೃತಿ ಅನಲೈಸಿಸ್, ನಮ್ಮ ದೇಹ ಪ್ರಕೃತಿ ಹೇಗೆ ಇರುತ್ತೆ, ಅದಕ್ಕೆ ತಕ್ಕಂತೆ ನಾವು ಯಾವ ಲೈಫ್ ಸ್ಟೈಲ್ ಅಲ್ಲಿ ಆಗಿರಬಹುದು, ನಮ್ಮನ್ನ ಆಗಿರ್ಬಹುದು, ಆಹಾರ ವಿಹಾರದಲ್ಲಿ ಆಗಿರಬಹುದು, ಇದೆಲ್ಲ ಪ್ರಕೃತಿ, ನಮ್ಮ ದೇಹ ಪ್ರಕೃತಿಗೆ ತಕ್ಕಂತೆ ಯಾವ ರೀತಿ ಅನಲೈಸ್ ಮಾಡಿ ನಾವು ಮಾಡ್ಕೋಬೇಕು, ಅದನ್ನು ಕೂಡ ಮೇಡಮ್ ಅದ್ರಲ್ಲಿ ತುಂಬಾ ಚೆನ್ನಾಗಿ ವೆಬಿನಾರ್ ಗಳನ್ನ ಕಂಡಕ್ಟ್ ಮಾಡ್ಬಿಟ್ಟು ಅದು ಇನ್ನೂ ಒಳ್ಳೆ ಇನ್ಫಾರ್ಮೇಶನ್ ಅಂದ್ರೆ ಒಂದು ಗುಡ್ ಥಿಂಗ್ ಏನಂದ್ರೆ ಫ್ರೀ ವೆಬಿನಾರ್ಸ್. ಓಕೆ, ಪ್ಲೀಸ್ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ. ಅವರು ತಮ್ಮ ಪರ್ಸನಲ್ ಟೈಮ್ ನ ತೆಗೆದ್ಬಿಟ್ಟು ಎಲ್ಲ ಆಗ್ಲಿ ಅಂತ ಹೇಳ್ಬಿಟ್ಟು ಫ್ರೀ ವೆಬಿನಾರ್ಸ್ ನ ಮಾಡ್ತಾ ಇದ್ದಾರೆ. ದಯವಿಟ್ಟು
ಅದು ಆ ವೆಬಿನಾರ್ಸ್ ಲಿಂಕ್ ಬೇಕಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಮತ್ತೆ ಮೇಡಮ್ಗೂ ಕೂಡ ಪರ್ಸನಲಿ ಮೆಸೇಜ್ ಮಾಡ್ಬೋದು, ಅವ್ರ ಟೀಮ್ ನಿಮ್ಗೆ ರಿಪ್ಲೈ. ಅಂಡ್ ಒನ್ ಮೋರ್ ಥಿಂಗ್, ನಾವು ಕೂಡ ಗರ್ಭ ಸಂಸ್ಕಾರ ಅವೇರ್ನೆಸ್ ಮಾಡ್ತಾ ಇರ್ತೇನೆ ನಾನು ಕೂಡ. ಅದಕ್ಕೂ ಕೂಡ ಯಾರಾದ್ರೂ ಪ್ರೆಗ್ನೆಂಟ್ ಇರೋರು ಮತ್ತೆ ಪ್ಲಾನ್ ಮಾಡ್ತಾ ಇರೋರು ಸೇರ್ಕೋಬೇಕು ಅಂತಂದ್ರೆ ಅದರಲ್ಲಿ ನಿಮ್ಮ ವಾಟ್ಸ್ಆಪ್ ಲಿಂಕ್ ನನ್ನ ಬಯೋನಲ್ಲಿ ಮೆನ್ಷನ್ ಮಾಡಿರ್ತೇನೆ, ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನೀವು ಜಾಯಿನ್ ಆಗಬಹುದು. ಇನ್ನು ಏನಾದ್ರೂ ಕಮೆಂಟ್ಸ್ ಅಲ್ಲಿ ನೀವು ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ಸ್ ಇದ್ರೆ, ಮೇಡಮ್ಗೆ ಏನಾದ್ರೂ ಕ್ವೆಶನ್ಸ್ ಕೇಳ್ಬೇಕಿದ್ರೆ, ನೆಕ್ಸ್ಟ್ ನಾವ್ ಯಾವ ಟಾಪಿಕ್ ನ ಕವರ್ ಮಾಡ್ಬೇಕು ಅಂತ ನಿಮ್ಗೆ ಇವತ್ತಿನ ಲೈವ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನೀವು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗ್ಲೂ ಮೆನ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಟೈಮ್. ಮೇಡಮ್ ನಿಮ್ಗೂ ಅಷ್ಟೇ, ನಿಮ್ಮ ಈಗ ಎಷ್ಟೋ ಜನ ಕ್ಲೈಂಟ್ಸ್ ಬರ್ತಾ ಡಾಕ್ಟರ್ ಆಗಿರೋದ್ರಿಂದ ನೀವು ಕ್ಲಿನಿಕ್ ಇಂದಾನೆ ನೀವು ಜಾಯಿನ್ ಆಗ್ಬಿಟ್ಟು ನಮ್ಗೋಸ್ಕರ ಟೈಮ್ ತಗೊಂಡು ನೀವು ಇದೆಲ್ಲಾ ಇಷ್ಟು ಜನರಿಗೆ ತಲುಪಿಸಿದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಅನುಷಾ. ಓಕೆ.